ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಡು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಪ್ರಾಂಕ್ ವಿಡಿಯೋ ಮಾಡೋಣ ಅಂತ ಹೇಳಿ ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ ಕಾಲ್ ಮಾಡಿ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನನಗೆ ಹೆಲ್ಪ್ ಮಾಡಲಿಕ್ಕೆ ನನ್ನ ಮಗಳಿದ್ದಾಳೆ. ಸೊ ಯಾವ ರೀತಿ ಪ್ರಾಂಕ್ ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಿದ್ವಿ. ಹಾಗೆ ಪ್ರಾಂಕ್ಗೆ ಏನಾದರೂ ಐಡಿಯಾಸ್ ಇತ್ತು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ನೆಕ್ಸ್ಟ್ ಯಾರಿಗೆ ಪ್ರಾಂಕ್ ಮಾಡಬೇಕು ಅನ್ನೋದು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಬನ್ನಿ ವಿಡಿಯೋ. ನನ್ನ ವಾಯ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ದೀಕ್ಷಿತನ ಕೈಲಿ ಮಾಡಿಸೋಣ ಅಂತೇಳಿ ಶುರು ಮಾಡೋಣ. ಯಾ ಫಸ್ಟ್ ಯಾರಿಗೆ ಕಾಲ್ ಮಾಡೋಣ ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಕಾವ್ಯ ಆಂಟಿ ಕಾಲ್ ಮಾಡೋಣ. ಡಾಕ್ಟರ್ ಕಾವ್ಯ. ಓಕೆ, ಕಾವ್ಯ ಆಂಟಿನ ನಾನು ಬಾಯ್ ಬಟ್ಟೆ ಈಗಾಗಲೇ ರಥಕ್ಕಿಂತ ಮುಂಚೆನಕ್ಕೆ ಗೊತ್ತೈತೆ. ಆಂಟಿ ಎತ್ತಿ ಆಂಟಿ ಬೇಗ ಡೈಲಾಗ್ ಎಲ್ಲ ಹಲೋ ಕಾವ್ಯ ಅವರಾ? ಹೌದು, ನಾನು ಸ್ವಾತಿ ಅಂತ. ನಾನು ನಿಮ್ಮ ಫ್ಯಾನ್ ಫಾಲೋವರು. ನಂಬರ್ ಹೇಗೆ ಗೊತ್ತಾಯ್ತು? ಸಾರಿ. ನೀವು ಕಾವ್ಯ ಅಲ್ವಾ? ಹೌದು. ನಂಗೆ 10 ರೂಪಾಯಿ ಇದ್ರೆ ಕಳಿಸಿ, ನಂಗೆ ತುಂಬ ನೀಡಿದೆ. ಯಾರು ಹೇಳಿ? ನಾನು ಸ್ವಾತಿ ಅಂತ. ಓಕೆ, 10 ರೂಪಾಯಿ ಇದ್ರೆ ಕಳಿಸಿ. ಸಾರಿ, ನೀವು ಯಾರು ಅಂತ? ನಾನು ನಿಮ್ಮ ಫ್ಯಾನ್ ಫಾಲೋವರು, ನಂಗೆ ತುಂಬ ಅರ್ಜೆಂಟ್ ಇದೆ. ಓಕೆ, ಫ್ಯಾನ್ ಫಾಲೋವರ್. ಓಕೆ, 10 ರೂಪೀಸ್ ಏನು ಅರ್ಜೆಂಟ್ ಇದೆ? ಯಾರು ಹೇಳಿ ಕರೆಕ್ಟಾಗಿ? 10 ರೂಪಾಯಿ ಶಾರ್ಟೇಜ್ ಇದೆ, ಪ್ಲೀಸ್ 10 ರೂಪಾಯಿ ಇದ್ರೆ ಕಳಿಸಿ. ಯಾರಾದರೂ ಏನು 10 ರೂಪೀಸ್ ಶಾರ್ಟೇಜ್? ಯಾರು ಕರೆಕ್ಟಾಗಿ ಹೇಳಿ ಪ್ಲೀಸ್. ನೀವು ಜಸ್ಟ್ 10 ರೂಪಾಯಿ ಅಂತಿದ್ದೀರಾ, ಒಂದೊಂದು ರೂಪಾಯಿಗೂ ಕಷ್ಟ ಇದೆ. ಓಕೆ, ನೀವು ಯಾರು ಕರೆಕ್ಟಾಗಿ ಹೇಳಿ. ಒಂದೊಂದು ರೂಪಾಯಿನೂ ಕರೆಕ್ಟ್. ನಾನು ಸ್ವಾತಿ ಹೇಳ್ತಿದ್ದೀನಲ್ಲ ಮ್ಯಾಮ್. ಸ್ವಾತಿ ಅಂದ್ರೆ ನಂಬರ್ ಹೇಗೆ ಗೊತ್ತಾಯ್ತು? ಫ್ಯಾನ್ ಫಾಲೋವರ್. ಓಕೆ, ಹೇಗೋ ಸಿಕ್ತು ಮ್ಯಾಮ್. 10 ರೂಪಾಯಿ ಇದ್ರೆ ಕಳಿಸಿ ಪ್ಲೀಸ್. ಸಾರಿ, ಕರೆಕ್ಟಾಗಿ ಇನ್ನೊಂದ್ಸಲ ಕಾಲ್ ಮಾಡಿ. ಪ್ಲೀಸ್ ಮ್ಯಾಮ್, ಐ ವಿಲ್ ಬೆಗ್ ಯು. ಹಲೋ ಆಂಟಿ, ನನ್ಗೆ ಬುಕ್ಸಿಗೆ ತುಂಬ ನೀಡಿದೆ, ಪ್ಲೀಸ್ 10 ರೂಪಾಯಿ ಕಳಿಸಿ ಆಂಟಿ. ಆಯ್ತು, ಕಳಿಸ್ತೀನಿ. ನೀನು ಅಕೌಂಟ್ ನಂಬರ್ ಕೊಡಪ್ಪ. ಆಂಟಿ ಫೋನ್ ಪೇ ಗೂಗಲ್ ಪೇ ಮಾಡ್ತೀರಾ? ನನ್ನ ಹತ್ರ ಅವೆಲ್ಲ ಇಲ್ಲ. ಹೋಗ್ಲಿ, ಸ್ಕೂಲ್ ಅಕೌಂಟ್ ಕೊಡ್ಲಾ ಆಂಟಿ? ಯಾಕೆ, ನಿಮ್ಮ ಅಪ್ಪ ಅಮ್ಮ ಇಲ್ವಾ? ಊರಿಗೆ ಹೋಗಿದ್ದಾರೆ ಆಂಟಿ. ಹೌದಾ, ಒಬ್ಬರನ್ನೇ ಬಿಟ್ಬಿಟ್ಟು ಹೋಗಿದ್ದಾರಾ? ಹೌದು. ಊಟ ತಿಂಡಿಗೆ ಏನ್ ಮಾಡ್ತಾ ಇದೀಯಾ? ಮ್ಯಾಮ್, ನಾನು ನಿಮ್ಮ ಫ್ಯಾನು. ಹೌದಾ? ಹಾ. ಯಾವ್ದು? ಉಷಾನ ಯಾವುದು? ರಾಣಿನಾ? ಉಷಾ ಫ್ಯಾನಾ ರಾಣಿ ಫ್ಯಾನಾ? ಮ್ಯಾಮ್ ನಿಮ್ಮ ಫ್ಯಾನು. ಹೌದಾ? ಕಾವ್ಯ ಫ್ಯಾನಾ? ಹಾ. ಯಾರು ಹೇಳಿ ಮಾತಾಡ್ತಾ ಇರೋದು? ಸ್ವಾತಿ. ಓಕೆ, ನಾನು ನಿಮ್ಮ ಫ್ಯಾನು. ಸರಿ ಆಯ್ತು, ಏನಾಗ್ಬೇಕು ಹೇಳಿ. ನನ್ನ ಬುಕ್ಸ್ಗೆ 10 ರೂಪೀಸ್ ಕಡಿಮೆ ಇದೆ, 10 ರೂಪೀಸ್ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ. ಯಾವ ಬುಕ್ಕು? ಸ್ಕೂಲ್ ಬುಕ್ಕು. ಯಾವ ಸ್ಕೂಲು? ಯಾವ ಕ್ಲಾಸು? ಮ್ಯಾಮ್ ಯಾವುದೋ ಸ್ಕೂಲು ಮ್ಯಾಮ್, ಪ್ಲೀಸ್ ಪೇ ಮಾಡಿ 10 ರೂಪೀಸ್. ನನ್ನ ಹತ್ರ ಇಲ್ವಲ್ಲಪ್ಪ ಈಗ 10 ರೂಪಾಯಿ. ಮ್ಯಾಮ್ ಸರಿ, 100 ರೂಪಾಯಿ ಪೇ ಮಾಡಿ. 10 ರೂಪಾಯಿ ಇಲ್ಲ ಅಂದ್ರೆ 100 ರೂಪಾಯಿ ಎಲ್ಲಿಂದ? ಮ್ಯಾಮ್ ನಿಮ್ಮ ಹತ್ರ ಚೇಂಜ್ ಇಲ್ವಾ? ಅಲ್ಲ ಮ್ಯಾಮ್, ಅದಕ್ಕೆ ನೋಟ್ ಇರಬೇಕಲ್ವಾ? ಇಲ್ಲ ಇಲ್ಲ ಮ್ಯಾಮ್, ನೀವು ಅಮೌಂಟ್ ಕೊಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡಿ ಮ್ಯಾಮ್. ಹೇಳಿ ಮ್ಯಾಮ್, ಏನು ಮಾಡಬೇಕು? ನಾನು ಏನು ಮಾಡಿಸ್ಲಿ ನೀವು ಹೇಳಿ. ಮ್ಯಾಮ್ ಒಂದು ಹಾಡು ಹೇಳ್ತೀನಿ. ಏನು? ಯಾವ ಊರು? ಮ್ಯಾಮ್ ಹಾಸನ್. ಹಾಸನ? ಹಾಂ. ಓಕೆ, ಸರಿ, ಈಗ ಏನು ಮಾಡ್ತೀಯ ನೀನು? ನಿಮ್ಮ ಹತ್ರ 10 ರೂಪಾಯಿ ಇಸ್ಕೊಂತೀನಿ. ಇದೀನಿ, ಬಾ ಕೊಡ್ತೀನಿ. ಮ್ಯಾಮ್ ಬರೋದಕ್ಕೆಲ್ಲ ಆಗಲ್ಲ, ಮನೇಲಿ ನಾನು ನನ್ನ ತಮ್ಮ ಇಬ್ಬರೇ ಇದ್ದೀವಿ. ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ. ಅದೇ ಹೊರಗೆ ಹೋಗಿದ್ದಾರೆ. ಕೋವಿಡ್ ಟೈಮು ಮ್ಯಾಮ್, ಹೊರಗೆ ಬರೋಕ್ಕಾಗಲ್ಲ. ಏನು ಹೇಳಿ? ಕೋವಿಡ್ ಟೈಮು ಹೊರಗೆ ಬರೋಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮ ಹೇಗೆ ಹೊರಗೆ ಹೋಗಿದ್ದಾರೆ? ಅವ್ರ ಅಜ್ಜಿ ತಾತನ ಮನೇಲಿದ್ದಾರೆ. ಹೌದಾ? ನಿಮ್ಮನ್ನ ಮಕ್ಕಳನ್ನ ಬಿಟ್ಬಿಟ್ಟು ಅಜ್ಜಿ ತಾತನ ಮನೆಗೆ
ಹಾ ಮ್ಯಾಮ್. ನೀವಿಬ್ರು ಬಜ್ಜಿ ತಿನ್ಬಿಟ್ಟಿದ್ದೀರಾ? ಯಾರು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ನಿಜ ತುಂಬಾ ನೀಡಿದ್ರೆ 10 ರೂಪೀಸ್ ಕಳಿಸಿ. 10 ರೂಪಾಯಿ ಕಳ್ಸಕ್ಕಾಗಿಲ್ಲ ಮ್ಯಾಮ್ ನಿಮ್ಗೆ. ಲವ್ ಯು ಮ್ಯಾಮ್. ಓಕೆ, ನಾವು ಅಷ್ಟೇ ನಮ್ಮ ಫ್ಯಾನ್ಸ್ ಎಲ್ಲಾನು ಪ್ರೀತಿ ಮಾಡ್ತೀವಿ. ಮ್ಯಾಮ್ ಸ್ವಾತಿ, ಆಯ್ತು 1000 ರೂಪಾಯಿ ಕಳಿಸಿ ಮ್ಯಾಮ್. ನಾನು ಯಾರು ಗೊತ್ತಾಯ್ತಲ್ಲ, ಹಾಸನದಲ್ಲಿ ಇದ್ದೀನಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ. ಸ್ವಾತಿ, ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಮ್ಯಾಮ್. ನನ್ನ ಹತ್ರ ಇಲ್ವಲ್ಲ ಗೂಗಲ್ ಪೇ ಫೋನ್ ಪೇ. ಏನ್ ಮಾಡೋದೀಗ? ಡೌನ್ಲೋಡ್ ಮಾಡ್ಬಿಟ್ಟು ಕಳಿಸಿ ಮ್ಯಾಮ್. ಡೌನ್ಲೋಡ್ ಮಾಡ್ಕೊಳಕ್ಕೆ ನನ್ನ ಹತ್ರ ನೆಟ್ ಪ್ಯಾಕ್ ಇಲ್ವಲ್ಲ. ನೀನ್ ನನಗೆ ನೆಟ್ ಪ್ಯಾಕ್ ಹಾಕ್ಸು, ನಾನು ಹಾಕೋಸ ನಾನು ಡೌನ್ಲೋಡ್ ಮಾಡ್ಕೊಂಡು ಹಾಕಿಸ್ತೀನಿ. ಆಯ್ತು ಮ್ಯಾಮ್, ಹಾಕ್ಸ್ತೀನಿ. ಆದ್ರೆ ನನ್ಗೆ ಈಗ ನನ್ನ ಹತ್ರ 10 ರೂಪೀಸ್ ಮಾತ್ರ ಕಡಿಮೆ ಇದೆ ನನ್ನ ಬುಕ್ಗೋಸ್ಕರ. ಸರಿ ಆಯ್ತು, ಕಳಿಸ್ತೀನಿ, ಗ್ಯಾರಂಟಿ. ಎಸ್, ಕಾವ್ಯ 10 ರೂಪೀಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಕಳಿಸ್ತಾರೋ ಇಲ್ವೋ. ಎಸ್, ಬಂತು ಬಂತು ಬಂತು. ಎಸ್, ಕಳಿಸಿದ್ದಾರೆ ಕಾವ್ಯ ಅವರು. ಕಳಿಸಿದ್ದಾರೆ. ನಾನು ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ, ಆಯ್ತಾ? ಎಸ್, ನೋಡಿದ್ರಿ ಅಲ್ವಾ, ಕಾವ್ಯ ಅವರು 10 ರೂಪೀಸನ್ನು ಪೇ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಸ್ಟೂಡೆಂಟ್ಗೆ ಅಂತ ಒಬ್ಬರು ಎಜುಕೇಷನ್ಗೋಸ್ಕರ 10 ರೂಪೀಸ್ನ ಹಾಕಿದಾರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾವ್ಯನ್ಗೆ. ಅವ್ರ ಮನಸ್ಸು ತುಂಬ ದೊಡ್ಡದು. ನೆಕ್ಸ್ಟ್ ಪ್ರ್ಯಾಂಕ್ ಯಾರು ಮಾಡೋಣ ನೋಡೋಣ ಬನ್ನಿ. ಅಕ್ಕ ಚೆನ್ನಾಗಿದ್ದೀರಾ? ಯಾರು ಹೇಳಿ? ನಾನು ಸ್ವಾತಿನೇ ಅಕ್ಕ. ನಾವಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ? ಸ್ವಾತಿ 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 ಸ್ವಾತಿ. ಅಕ್ಕ ಹೇಗೋ ಸಿಕ್ತು ಅಕ್ಕ. ನಾನು ನಿಮ್ಮ ಎಲ್ಲ ವಿಡಿಯೋಸು ನೋಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ನಿಮ್ಮೊಬ್ರದೇ ವಿಡಿಯೋಸ್ ನೋಡೋದು. ಐ ಲವ್ ಯು ಸೋ ಮಚ್ ಅಕ್ಕ. ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಅಕ್ಕ. ನಿಮ್ಮ ಮನೇಲಿ ನಾಯಿ ಮರಿ ಹಾಕಿತ್ತಲ್ಲ, ಎಲ್ಲ ಏನು ಮಾಡಿದ್ರಿ ಅಕ್ಕ? ಕೊಟ್ಬಿಟ್ರ? ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಕ್ಕ. ಕೂಕು ಹೇಗಿದೆ? ಹಂಗ ಸಿಕ್ತು ಅಕ್ಕ. ನಿಮ್ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡೆ ಅಕ್ಕ. ಅದ್ ಬಿಡಿ ಅಕ್ಕ, ನಾನೀಗ ಕಾಲ್ ಮಾಡಿದ್ ಯಾಕೆ ಗೊತ್ತಾ? ನಮ್ಮ ಪಪ್ಪ 500 ರೂಪೀಸ್ ಕೊಟ್ಟಿದ್ರು. ನಾ ಅದ್ರಲ್ಲಿ 20 ರೂಪೀಸ್ ಕಳ್ಕೊಂಡ್ಬಿಟ್ಟಿದೀನಿ. 20 ರೂಪೀಸ್ ಇದ್ರೆ ಪ್ಲೀಸ್ ಕಳ್ಸಿ ಅಕ್ಕ. ಪ್ಲೀಸ್ 20 ರೂಪೀಸ್ ಕಳಿಸಿ ಅಕ್ಕ. ನಮ್ಮ ಪಪ್ಪ ಹೊಡಿತಾರೆ. ನೀವು ಫಸ್ಟ್ ಕಾಲ್ ಕಟ್ ಮಾಡಬೇಡಿ. ಅಲ್ಲಮ್ಮ, ಹೆಂಗೋ ಯಾರಿಗೋ ಫೋನ್ ಮಾಡ್ಬಿಟ್ಟು 20 ರೂಪೀಸ್ ಕೊಡಿ ಅಂತ ಹೆಂಗ್ ಕೇಳ್ತೀರ ನೀನು? ಅಕ್ಕ, ನಾನು ನಿಮ್ಮ ಫ್ಯಾನ್ ಅಕ್ಕ. ಫ್ಯಾನ್ ಗೊತ್ತಾಯ್ತು, ಒಳ್ಳೇದು. ಬ್ಲಾಗ್ಸ್ ನೋಡು, ಖುಷಿಯಾಗಿರೋ. ಬಟ್ ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡು ಏನಕ್ಕೆ ನೀನು ಕಳ್ಕೊಂಡೆ? ನಾನು ಹಂಗೆ ಹೋಗ್ತಾ ಇದ್ದೆ, ನಡ್ಕೊಂಡು ರೋಡಲ್ಲಿ ಬಿದ್ದೋಗಿದೆ. ಅದನ್ನ ಅಪ್ಪನ ಹತ್ರ ಹೇಳು, ವಾಪಸ್ ಓಕೆ ಬಿಡು ಅಂತ. ಅಪ್ಪ ಹೊಡಿತಾರೆ. ನಮ್ಮಪ್ಪ ಕುಡ್ಕ. ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ ಅಕ್ಕ. ಪ್ಲೀಸ್ ಅಕ್ಕ, ರೋಡಲ್ಲಿರೋ ಭಿಕ್ಷುಕರಿಗೆ ಕೊಟ್ಬಿಡ್ತೀರಾ? ನನ್ ಜಸ್ಟ್ 20 ರೂಪೀಸ್ ಕೊಡಿ ಅಕ್ಕ. ಕೊಡ್ತೀನಿ, ಬಟ್ ಕೊಡಲ್ಲ ಅಂತಲ್ಲ. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಂಡ್ ಅಪ್ಪ ಕೊಟ್ಟಿದ್ದಾರೆ ಅಂದ್ಮೇಲೆ ಜೋಪಾನಾಗಿ ಇಟ್ಕೋಬೇಕಲ್ವಾ? ಆಯ್ತಕ್ಕ, ನೀವು ದೇವ್ರ ತರ ಅಕ್ಕ. ಪ್ಲೀಸ್ 20 ರೂಪೀಸ್ ಕೊಡಿ ಅಕ್ಕ. ಐ ಲವ್ ಯು ಅಕ್ಕ. ಯಾವ ಸ್ಕೂಲ್ ನೀನು? ಗೌರ್ಮೆಂಟ್ ಸ್ಕೂಲ್ ಅಕ್ಕ. ಕಳ್ಸಿ ಅಕ್ಕ. ಸರಿ ಆಯ್ತು, ಕಳಿಸ್ತೀನಿ. ಇದೇ ನಂಬರಾ? ಹಾ, ಇದೆ ನಂಬರ್ ಅಕ್ಕ. 20 ರೂಪಾಯಿ ನಾವು ಗೂಗಲ್ ಪೇ ಮಾಡ್ತೀವಲ್ಲ, ಹಾ, ಆ 20 ರೂಪಾಯಿ ನೀನ್ ATM ಅಲ್ಲಿ ಹೆಂಗ್ ಡ್ರಾ ಮಾಡ್ಕೊತೀಯ? 20 ರೂಪಾಯಿ ಡ್ರಾ ಮಾಡಲ್ಲ ಅಕ್ಕ. ಡೈರೆಕ್ಟ್ ಅವ್ರಿಗೆ ಕಳಿಸ್ಬಿಡ್ತೀನಿ, ಅಂಗಡಿ ಅವ್ರಿಗೆ ಗೂಗಲ್ ಪೇಲಿ. ಅವ್ರ ಹತ್ರ ಇಸ್ಕೊತೀಯಾ? ಹಾ. ಓಕೆ ಅಕ್ಕ, ಥ್ಯಾಂಕ್ ಯು. ಓಕೆ ಬಾಯ್. ಸ್ವಾತಿ ಗೌಡ ಅವರು 20 ರೂಪಾಯಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಒಂದು ಹುಡುಗಿ ದುಡ್ಡು ಕಳ್ಕೊಂಡಿದೆ, ಅವರಪ್ಪ ಹೊಡಿತಾರೆ ಅಂದಿದ್ಕನ ಅಟ್ಲೀಸ್ಟ್ ಸ್ವಾತಿಗೆ ಗೊತ್ತಾಯ್ತು ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಗೊತ್ತಾಗಿನೇ ಆದ್ರೂ ಕಳಿಸ್ಕೊಟ್ರು. ಸೊ ಥ್ಯಾಂಕ್ಸ್ ಸ್ವಾತಿಗೆ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಕ್ಕ.
ಯಾರು ಗೊತ್ತಾಯ್ತಾ? ಗೊತ್ತಾಯ್ತು, ಒಟ್ಟು ಬಕ್ರಾ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಯ್ತು. ಬಕ್ರಾ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತೇನಾ? ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೆಂಗಿದ್ದೀರಿ? ಸೂಪರ್ ಆಗಿದ್ದೀವಿ. ನಮ್ಗೆ ಗೊತ್ತಿತ್ತು ಯಾರೋ ಕಾಗೆ ಹಾರಿಸ್ತವ್ರೆ. ಅಟ್ಲೀಸ್ಟ್ 20 ರೂಪೀಸ್ ಕಳಿಸ್ದಲ್ಲ, ಅದಕ್ಕೆ ಖುಷಿ ಆಯ್ತು ಕೂಡ. ಥ್ಯಾಂಕ್ಸ್. ಗೊತ್ತಾಯ್ತಾ ಒಟ್ನಲ್ಲಿ ಯಾರು ಬಕ್ರಾ ಮಾಡ್ತಾವ್ರೆ ಅಂತ? ಬಕ್ರಾ ಅಂತ ಗೊತ್ತಾಯ್ತು, ಯಾರಂತ ಗೊತ್ತಾಯಿಲ್ಲ. ನಮ್ದು ಅನ್ನೋದು ಒಂದು ಹುಳ ಅಷ್ಟೇ. ಓಕೆ, ದೀಕ್ಷಾ ನನ್ನ ಮಗಳು. ಗೊತ್ತಾಯ್ತು, ಸೂಪರ್ ಆಕ್ಟಿಂಗ್. ಥ್ಯಾಂಕ್ ಯು. ನಮ್ದೆ ಯಾವ್ದಾರು ಫಿಲಮ್ ಹೇಳ್ಕೊಡ್ರಿ. ಸ್ವಾತಿ, 20 ರೂಪಾಯಿ ಹೆಂಗ್ ಕಳಿಸ್ದೆ ನೀನು? ಗೊತ್ತಿಲ್ಲ, ಯಾರು ಇಲ್ಲ, ಪರಿಚಯ ಇಲ್ಲ, ಹೆಂಗ್ ಕಳಿಸ್ದೆ? ಏನೋ ಅಷ್ಟು ಕೇಳ್ತಾಳಲ್ಲ, 20 ರೂಪಾಯಿ ತಾನೆ, ಏನ್ ಅವಳೆ 2,000ನ 20,000 ಕೇಳ್ತಾ. ಅದಕ್ಕೆ ಸರಿ ಹೋಗಿ, 200 ರೂಪಾಯಿ. ನಾನು ಒಂದ್ ಕಡೆ ಫ್ರಾಂಕ್ ಅನ್ಕೋದು, ರಿಯಲ್ ಆಗು ಇರ್ಬೋದಲ್ವಾ ಅನ್ಕೊಂಡು ಸುಮ್ನೆ ಕಳ್ಸಿದೆ. ಓಕೆ ಅಷ್ಟು ಒಳ್ಳೆ ಮನ್ಸು ಇಟ್ಕೊಂಡು ಕಳಿಸಿದ್ಯಲ್ಲ, ಸಾಕು ಬಿಡಮ್ಮ. ಓಕೆಪ್ಪ. ಹೇಳು ಎಲ್ಲರಿಗೂ ಬಕ್ರಾ ಅದೇ ಅಂತ ಹೇಳು. ನಾನ್ ಬಕ್ರಾ ಆಗ್ಲಿಲ್ಲ, ನಮ್ ಸ್ವಾತಿ ನೋಡ್ರಿ, ನಾನ್ ಬಕ್ರಾ ಆಗ್ಲಿಲ್ಲ. ನೀವು ನಿಜವಾಗ್ಲೂ ಕ್ಯೂಟ್ ಆಗಿದ್ದೀರಾ ಸ್ವಾತಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಯಾರೋ ಮಾಡಿದ್ರು ಅಂತ ನನ್ಗೆ ಯಾರಪ್ಪ ಇದು ಬೆಳ್ಳಿಗೆ ಅನ್ನೋ ತರ ಇತ್ತು. ಸರಿ. ಆಕ್ಚುಲಿ ನಮ್ಮ ನಾಯಿ ಮರಿಯವರ ಗುರುಗಳು ಇಲ್ಲೇ ಇದ್ದಾರೆ. ಹಾಕಿಲ್ಲ ಕೊಡ, ಹಾಕ್ತೀನಿ. ಜುಟ್ಟಿರೋ ನಾಯಿ ಮರಿ ಮರ್ತಿಲ್ಲ ನಾನು. ಮರ್ತಿಲ್ವಂತೆ ಬಿಡು. ಮತ್ತೆ ಜುಟ್ಟಿರೋದ್ ಮರಿ ಹಾಕಿದಾಗ ನಿನಗೆ ಫಸ್ಟ್ ಫೋನ್ ಮಾಡೋದು. ಹ್ಞೂ ಅಂತ ಅವನು. ಸರಿಮ್ಮ, ಓಕೆ ಬಾಯ್. ಎಸ್, ಅಟ್ಲೀಸ್ಟ್ ಸ್ವಾತಿಗೆ ಏನೋ ಬಿಡು, 2,000 3,000 ಎಲ್ಲ ಕೇಳ್ತಿಲ್ಲ, 20 ರೂಪಾಯಿ ಕೇಳ್ತಿರೋದು ತಾನೇ ಅಂತ ಕೊಟ್ರಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಹೆಲ್ಪ್ ಮಾಡೋ ನೇಚರ್ ಇದೆಯಲ್ಲ, ಅದು ಖುಷಿ ಆಯ್ತು. ನೆಕ್ಸ್ಟ್ ದಿಶಿರಾ ಬ್ಲಾಗ್ಸ್ ದಿವ್ಯಂಗ್ ಮಾಡೋಣ. ದಿವ್ಯನ್ಗೆ ನಾನು ನಮ್ಮನೆಯವರು ಅಂದ್ರೆ ಬಹಳ ಗೌರವ. ಸರಿ, ದಿವ್ಯನಿಗೆ ಫೋನ್ ಮಾಡಿ ಗೋಳಿಕೊಳ್ಳೋಣ. ಬನ್ನಿ, ಸುನಿಮ್ಮ ಬರ್ತಾರೆ ಜೊತೆಗೆ. ಹಲೋ, ದಿವ್ಯಾ ಅಮ್ಮ ಅವರಾ? ಹೌದು. ನಮಸ್ಕಾರ ಅಮ್ಮ. ಅಣ್ಣ ಏನ್ ದಿವ್ಯಾ? ಸೂಪರ್. ಹೆಂಗಿದ್ದೀರಪ್ಪ? ತೊಗೊಳ್ರಪ್ಪ, ತಂಗಿ ಜೊತೆ ಮಾತಾಡಿ. ಎಸ್, ಇವತ್ತಿನ ಪ್ರ್ಯಾಂಕ್ ವಿಡಿಯೋ ಇಲ್ಲೇ ಮುಗಿಸ್ತೀನಿ. 3 ಜನಕ್ಕೆ ಫೋನ್ ಮಾಡಿದೆ, ಅದರಲ್ಲಿ ಒಬ್ರಂತೂ ನಮ್ಮನ್ನ ಬಕ್ರಾ ಮಾಡಿದ್ರು, ಫೈಂಡ್ ಔಟ್ ಮಾಡಿಬಿಟ್ರು. ಇನ್ನಿಬ್ರು ಮಾತ್ರ ಬಕ್ರಾ ಆದ್ರು. ಬಟ್ ಚೆನ್ನಾಗಿತ್ತು. ಎಲ್ಲರಿಗೂ ಕೂಡ ಥ್ಯಾಂಕ್ಸ್, ಇದೊಂದು ಜರ್ನಿನಲ್ಲಿ ನೀವು ನಮ್ಮ ಜೊತೆ ಬಂದಿದ್ದಕ್ಕೆ. ಸೊ ಬಾಯ್. ಇದೇ ರೀತಿ ಮತ್ತಷ್ಟು ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಕಮೆಂಟ್ಸ್ ಅಲ್ಲಿ ಹೇಳಿ, ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಎಸ್, ಬಾಯ್.